ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನಾವು ಭೂಮಿಕಾ ಅವ್ರಿಗೆ ಮನೆ ಜವಾಬ್ದಾರಿನ ವಹಿಸಿದೀವಿ ಅಂದಮೇಲೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಜಾಸ್ತಿ ಏನಿಲ್ಲ. ಇನ್ಮೇಲೆ ನಿಮ್ಗೆ ಏನೇ ಬೇಕಾದರೂ ಭೂಮಿಕಾ ಅವ್ರಿಗೆ ಒಂದು ಮಾತು ಕೇಳಿ. ಏನು ಯಾಕೆ ಹೇಳಬೇಕಾಗಿಲ್ಲ, ಎಷ್ಟು ಅಂತ ಹೇಳಿ ಅದನ್ನು ಅವ್ರಿಗೆ ಹೇಳಿ ಅವರಿಂದನೇ ತಗೊಳ್ಳೋ ಥರ ಮಾಡ್ಕೊಳ್ಳಿ. ಆದರೆ ನೀವೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಅನ್ನೋದಲ್ಲ, ಒಂದು ಅಕೌಂಟಬಿಲಿಟಿ ಇರಲಿ ಅಂತ. ಯಾಕೆಂದರೆ ನಾಳೆ ಭೂಮಿಕಾ ಅವ್ರು ನಂಗೆ ಲೆಕ್ಕ ಕೊಡಬೇಕಾಗುತ್ತೆ. ಅವ್ರು ಲೆಕ್ಕ ಕೊಡಬೇಕು ಅಂದರೆ ನೀವೆಲ್ಲ ಲೆಕ್ಕ ಕೊಡಬೇಕಲ್ಲ. ಆ ಕಾರಣಕ್ಕೆ ಇದೊಂದು ಸಿಸ್ಟಮ್ಮು ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಏನೇ ಬೇಕಿದ್ರು ಕೇಳಿ, ಅವ್ರು ಸಂತೋಷದಿಂದ ಕೊಡ್ತಾರೆ. ಓಕೆ, ಐ ಥಿಂಕ್ ನಾನು ಎಲ್ಲನೂ ಕನ್ವೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಪ್ರತಿ ತಿಂಗಳು ಏನೇನು ಬರಬೇಕೋ ಅದೆಲ್ಲವೂ ಬರುತ್ತೆ. ಅಕಸ್ಮಾತ್ ನಿಮಗೇನೋ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಥವಾ ಯಾರಿಗೋ ಏನೋ ಪೇಮೆಂಟ್ ಮಾಡಬೇಕು ಅನ್ನೋದಿದ್ರೆ ಭೂಮಿಕಾ ಅವ್ರನ್ನ ಕೇಳಿ, ಒಂದು ಮಾತು ತಿಳಿಸಿ ತಗೊಳ್ಳಿ. ಭಾರಿ ಸಂಗ್ರಾಮ ಆಗುತ್ತೆ ಅಂತ ತಿಳ್ಕೊಂಡ್ರೆ ಸಂಧಾನದ ಕಾರ್ಯಕ್ರಮ ಆಗೋಯ್ತಲ್ಲ. ಅಯ್ಯೋ ದೇವ್ರೆ. ಐ ಹೋಪ್ ಐ ಆಮ್ ಕ್ಲಿಯರ್. ಹಾಂ ಭೂಮಿಕಾ, ಕಾರ್ಡ್ಸ್ ಎಲ್ಲ ಏನು ಬ್ಲಾಕ್ ಆಗಿದೆ ಅಂತ ನಾನು ಬ್ಲಾಕ್ ಮಾಡಿಸಿ. ಸರಿ ಬಿಗ್ ಬ್ರೋ, ನೀ ಹೇಳಿದ್ದನ್ನ ಇನ್ನ ಸಿನ್ಸಿಯರಾಗಿ ಫಾಲೋ ಮಾಡ್ತೀವಿ ನಾವೆಲ್ಲ. ಮಹಿ, ಸೂಪರ್. ಥ್ಯಾಂಕ್ ಯು. ಏನಮ್ಮ ಸೊಸೆನ ಫುಲ್ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿ ಮಾಡಿದಾಳೆ. ಲೇ, ಟ್ರೈನಿಂಗ್ ಗಿನಿಂಗ್ ಏನೂ ಇಲ್ಲ. ಅವಳು ಮೊದಲಿಂದಾನು ಚೆನ್ನಾಗಿ ಕೆಲಸ ಮಾಡ್ತಾಳೆ, ನೀನು ಗಮನಿಸಿಲ್ಲ ಅಷ್ಟೇ. ಹಂಗೆ ಹೇಳ್ರಿ, ಇವನ್ ಗಮನ ಕೊಟ್ಟಿಲ್ಲ ಅಂದ ತಕ್ಷಣ ಅವಳಿಗೇನು ಬರೋದಿಲ್ಲ ಅಂತಲ್ಲ ಅರ್ಥ. ನನ್ನ ಸೊಸೆ ಚೆನ್ನಾಗೆ ಕೆಲಸ ಮಾಡ್ತಾಳೆ. ಹೋಗ್ಲಿ ಬಿಡಿ, ಇಬ್ರು ಸೇರ್ಕೊಂಡು ನನ್ನ ಮೇಲೆ ಯಾಕೆ ಜಗಳ ಮಾಡ್ತಿದ್ದೀರಾ? ಏನೇ ಹೇಳಿ, ದೋಸೆಗೆ ಮಾವಿನ ಹಣ್ಣಿನ ಸೀಕರಣೆ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ದೋಸೆ ಮಾವಿನ ಹಣ್ಣಿನ ಸೀಕರಣೆ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇಗೇಣು. ನೋಡಿದ್ರ ಮಾವ, ಅತ್ತೆ ನಿಮ್ಮ ಸಿಗ್ನೇಚರ್ ಸ್ಟೈಲ್ನ ಕಾಪಿ ಮಾಡ್ತಿದ್ದಾರೆ. ಮಾಡ್ಲಿ. ನಿಮ್ಮ ಅತ್ತೆ ಹುಷಾರ್ ತಪ್ಪದಾಗ ಒಂಥರ ಇರ್ತಾಳೆ, ಮತ್ತೆ ಹುಷಾರಾದ್ಮೇಲೆ ಏ ಜೀವ, ಸಂಜೆ ಬರ್ತಾ ಒಂದು 3 kg ಮಾವಿನ ಹಣ್ಣು ತಗೊಂಬ. ನಿಮ್ಮಮ್ಮ ಶೀಕರಣೆ ಮಾಡ್ಕೊಳ್ತಾರೆ, ಮತ್ತೆ ದೋಸೆ ತಿನ್ನಿವಿ ಅಂತೆ. ಓಕೆನಾ? ಓಕೆ ಡಾಯ್. ಮಹಿ, ಮೊನ್ನೆ ಫ್ಯಾಷನ್ ಶೋ ಇವೆಂಟ್ ಇತ್ತಲ್ಲ, ಏನಾಯ್ತು? ವಿನ್ ಆದ್ರ? ಇಲ್ಲ, ಸೋತ್ವಿ. ಸೋತ್ರ? ಅದೇಗೆ ಸಾಧ್ಯ? ಪ್ರತಿ ಸರಿ ನೀವೇ ತಾನೇ ವಿನ್ ಆಗೋದು. ಹಾ, ಬಟ್ ಈ ಸಲ ನನಗೆ ಆ ಕಾಂಪಿಟೇಷನ್ಗಿಂತ ಲೈಫಲ್ಲಿ ವಿನ್ ಆಗೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನಮ್ಮವ್ರ ಮನ್ಸನ್ನು ಗೆಲ್ಲೋದು ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ಹಾಗಾಗಿ ಆ ಕಾಂಪಿಟೇಷನಲ್ಲಿ ಸೋತ್ಬಿಟ್ಟೆ. ಯಾಕಂದರೆ ಆ ಟೈಮಲ್ಲಿ ನನ್ನ ಫೋಕಸ್ ಮನೆ ಕಡೆ ಇತ್ತು. ನಾನು ಆ ಕಡೆ ಗಮನ ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ, ಯಾಕೆಂದರೆ ನನಗೆ ಇಲ್ಲಿ ಅದಕ್ಕಿಂತ 10ರಷ್ಟು ಖುಷಿ ಸಿಕ್ಕಿದೆ. ನನ್ನ ಮನೆಯವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನಿಜ ಕಂದ, ನಾವು ಏನೇ ಮಾಡಿದ್ರೂ ಕೊನೆಗೆ ಉಳಿಯೋದು ಒಂದೇ, ನಮ್ಮ ಮನೆಯವ್ರ ಖುಷಿ. ನನ್ನ ಪ್ರಕಾರ ಅದಕ್ಕೆ ನಾವು ಕಾರಣ ಆಗ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಇಲ್ಲವೇ ಇಲ್ಲ. ನನಗೆ ಖುಷಿ ಏನು ಗೊತ್ತಾ, ನಿನಗೆ ಈ ವಿಷಯ ಇಷ್ಟು ಬೇಗ ಅರ್ಥ ಆಯ್ತಲ್ಲ ಅಂತ. ಎಷ್ಟೋ ಜನಕ್ಕೆ ಜೀವನ ಪರ್ಯಂತ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಜೀವ ಮನೆ ಕಡೆ ಗಮನ ಕೊಟ್ಲು ಅಂತ ಹೇಳಿದ್ಲಲ್ವಾ, ಅದೇನು ಗೊತ್ತಾ, ನೆನ್ನೆ ನಿಮ್ಮಮ್ಮನಿಗೆ ಪೂರ್ತಿ ಹುಷಾರಿರಲಿಲ್ಲ. ಇಡೀ ದಿನ ಇವಳು ಮನೆಯಲ್ಲೇ ಇದ್ದುಕೊಂಡು ಅತ್ತೆ ನೋಡ್ಕೊಂಡ್ಳು. ಅದಕ್ಕೆ ಅವಳು ಅಲ್ಲಿ ಸೋತಿದ್ದಾಳೆ, ಆದರೆ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಾಳೆ. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಳ್ಳೆ ಸೊಸೆ ನನಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ಸ್. ಎನಿ ಟೈಮ್.
ಅರುಣ್ ತಗೋ. ಥ್ಯಾಂಕ್ ಯು ಅಣ್ಣ. ಏ ಥ್ಯಾಂಕ್ಸ್ ಅಲ್ಲ, ಯಾಕೆ ಇಟ್ಸ್ ಓಕೆ. ಥ್ಯಾಂಕ್ಸ್ ಬಾಬಾ. ಯಾ, ಬಟ್ ಇದನ್ನು ನಾನು ಹಾಗೆ ಕೊಡ್ತಾ ಇಲ್ಲ, ಒಂದು ಕಂಡೀಷನ್ ಮೇಲೆ ಕೊಡ್ತಾ ಇದ್ದೀನಿ. ಈ ದುಡ್ಡನ್ನು ನೀವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾದಾಗ ಈ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕು. ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಥರ, ಬಟ್ ಲೋನ್ ಅಂತೂ ತೀರಿಸಲೇಬೇಕು. ಅಣ್ಣ ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ ಅಶ್ವಿನಿ. ನಾನು ಹಾಗೆ ದುಡ್ಡು ಕೊಟ್ಟಿದ್ರೆ ಅರುಣ್ ಸ್ವಾಭಿಮಾನಕ್ಕೆ ಪೆಟ್ಟಾಗಿರೋದು. ನಾನು ಈ ರೀತಿ ದುಡ್ಡು ಕೊಡೋದ್ರಿಂದ ಅವನಿಗೆ ಇದನ್ನು ತೀರಿಸಬೇಕು, ಇದಕ್ಕೋಸ್ಕರ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ಕಿಚ್ಚುಟ್ಕೊಳ್ಳುತ್ತೆ. ಅದು ಅಲ್ಲದೆ ಹಾಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೂ ಬೆಲೆ ಇರಲ್ಲ, ಅದನ್ನು ತೊಗೊಂಡವ್ರಿಗೂ ಬೆಲೆ ಇರಲ್ಲ. ಅರುಣ್ಗೆ ಇದು ಸಹಾಯ ಅಂತಾಗಲಿ ಅನುಕಂಪ ಅಂತಾಗಲಿ ಅನ್ನಿಸ್ಬಾರ್ದು. ಅವನನ್ನು ನಂಬಿ ನಾನು ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಅಂತ ಅವ್ನಿಗೆ ಅನ್ನಿಸ್ಬೇಕು. ಆವಾಗ ಅವ್ನಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ನು ಇನ್ನಷ್ಟು ಎಫರ್ಟ್ ಹಾಕ್ತಾನೆ. ಬಿಸ್ನೆಸ್ ಚೆನ್ನಾಗುತ್ತೆ, ನೀವೆಲ್ಲರೂ ಚೆನ್ನಾಗಿರ್ತೀರಿ. ಸೋತಿದ್ದೀವಿ ಅಂತ ತಲೆ ಕೆಡಿಸ್ಕೋಬೇಡಿ. ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲೇ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಭೂಮಿಕಾ ಅವರಿಂದ. ಹಾಗಂತ ಹೆಂಡತಿ ಮಾತು ಕೇಳಿ ದುಡ್ಡು ಕೊಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಗೊಂದು ಜವಾಬ್ದಾರಿ ಇರಬೇಕು. ಯಾಕೆಂದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಈಗಾಗಲೇ ಅರ್ಧ ಆಯಸ್ಸು ಮುಗಿದೋಗಿದೆ. ಅರ್ಧ ಏನು ಈಗಿನ ಕಾಲದಲ್ಲಿ ಕಾಲ ಆಯಸ್ಸೇ ಮುಗಿದೋಗಿದೆ. ಏನ್ ಮಾತು ಅಂತ ಆಡ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಸುಮ್ಮನೆ ಮಾತುಗೂ ಹೀಗೆಲ್ಲ ಮಾತಾಡ್ಬಿಡಿ ನೀವು. ಓಕೆ, ಸಾರಿ. ಮತ್ತೆ ಮುಂದುವರಿಸ್ಬೋದಾ? ಸಾರಿ. ನೋಡಿ, ನೀವಿಬ್ಬರಿಗೂ ದೊಡ್ಡ ಭವಿಷ್ಯ ಇದೆ. ನೀವು ಜೀವನನ ಇನ್ನೂ ಎಷ್ಟೋ ನೋಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರ, ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಪ್ರಾಫಿಟ್ ಮಾಡಲಿ, ಆದಷ್ಟು ಬೇಗ ನನ್ನ ಲೋನ್ನ ತೀರಿಸುವಾಗ. ಚಲ, ಗುಡ್ ಲಕ್. ಬಾಯ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಏನು ಅಶು ಇದು? ಇಷ್ಟು ದೊಡ್ಡ ಮನೆಗೆ ಅಳಿಯಾಗಿ ಬಂದರೆ ಸಾವಿರಾರು ಕೋಟಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಿಮ್ಮದು ಅಂತ ಏನೂ ಇಲ್ವಾ? ಎಲ್ಲ ಬರೀ ನಿನ್ನ ಅಣ್ಣ ಅತ್ತಿಗೆದು. ಅಂದರೆ ನೀವು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.